ಸೋಮವಾರದ ಸಂಚಿಕೆಯಲ್ಲಿ ನೀನಾ ದಿನ ಅಡುಗೆ ಭಟ್ಟರಾಗಿ ವಿಷ್ಣು ಮತ್ತು ಜಗನ್ನಾಥ್ ಅವರು ಬರ್ತಾರೆ. ಅಲ್ಲಿ ಜಯಮ್ಮ ಅವರು, ಅಯ್ಯೋ ನಿಮ್ಗೆ ಇನ್ನೂ ಗ್ಯಾಸ್ ಹಚ್ಚೋಕ್ಕೆ ಬರಲ್ಲ, ನೀವು ಭಟ್ರಾಗಿ ಬಂದಿದ್ದೀರಾ ಅಂತ ಹೇಳ್ತಾರೆ. ಅಲ್ಲ ಕಣೆ ವಿಷ್ಣು ಹೇಳ್ದ ಅಂತ ಹೇಳ್ತಾರೆ. ವಿಷ್ಣು ಮೊಬೈಲ್ ನೋಡಿಕೊಂಡು ಅಪ್ಪ ಹೆಂಗೆ ಅಡುಗೆ ಮಾಡೋದು ನನಗೆ ಗೊತ್ತು ಅಂತ ಹೇಳಿರ್ತಾನೆ. ಹಾಗಾಗಿ ಗ್ಯಾಸನ್ನು ಹಚ್ಚೋದಕ್ಕೆ ಹೋಗ್ತಾರೆ. ಅಮ್ಮ ಲೈಟ್ರಲ್ಲಿದೆ ಅಮ್ಮ ಅಂತ ಕೇಳ್ತಾನೆ. ಅಯ್ಯೋ ಇದು ನಮ್ಮನೆ ಆ ಥರ ಅಲ್ಲ ಕಣೋ, ಇದು ಆನ್ ಮಾಡಿದಾಗ ತನ್ನಿಂದ ತಾನೇ ಹಚ್ಕೊಳ್ತದೆ ಕಣೋ, ಹತ್ಕೊಳ್ತದೆ ಅಂತ ಹೇಳ್ತಾರೆ. ಆಮೇಲೆ ನಿಂಗೆ ಇಲ್ಲೇ ನಿಂತ್ಕೊಂಡು ಯಾರೋ ಬಂದರು ಅಂತ ನೋಡಿ ಹೇಳು ಅಂತ ಹೇಳ್ತಾನೆ. ಅಮ್ಮ ಯಾರು ಬಂದರು ಅಂತ ಹೇಳ್ತಾರೆ. ನೋಡಿದ್ರೆ ವಿಕ್ರಮ್ ಬರ್ತಾ ಇರ್ತಾರೆ. ಅವಾಗ ವಿಕ್ರಮ್ ನಮ್ಮವನೇ ಕಣೋ, ಮತ್ತೆ ಯಾರು ಬಂದರೆ ಹೇಳು ಅಂತ ಹೇಳ್ತಾರೆ. ವೇದ ಬಂದರು ಹೇಳು ಅಂತ ಹೇಳಿ ಹೋಗ್ತಾರೆ. ಆಗ ವಿಕ್ರಮ್ ಅವರು ಅಲ್ಲಿಗೆ ಬಂದು, ಅಮ್ಮ ವೇದ ಒಬ್ಬರೇ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ವೇದ ಅಲ್ಲಿ ಒಬ್ಬಳೇ ಗೊಂಬೆ ಜೊತೆ ಮಾತಾಡ್ತಾ ಇದ್ದಾರೆ. ಅಮ್ಮ ನನಗೆ ಯಾಕಮ್ಮ ಈ ಥರ ಆಯಿತು, ಕನಸು ಇಲ್ಲದೆ ಬದುಕ್ಬೋದಮ್ಮ, ಆದರೆ ನೆನಪಿಲ್ಲದೆ ಬದುಕೋಕ್ಕಾಗಲ್ಲ ಅಮ್ಮ ಅಂತ ವೇದ ಅವರು ಹೇಳ್ತಾರೆ. ಯಾಕಮ್ಮ ಯಾಕಂದ ಈಗ ಥರ ಮಾತಾಡ್ತಾ ಇದೆಯಾ, ನೆನಪು ಬರುತ್ತೆ ಬಿಡಮ್ಮ ಅಂತ ಹೇಳ್ತಾರೆ. ಅಮ್ಮ ಇಲ್ಲಮ್ಮ, ಆ್ಯಕ್ಸಿಡೆಂಟ್ ಆದಾಗೆ ನಾನು ಸತ್ತೋಗ್ಬಿಡ್ಬೇಕಿತ್ತಮ್ಮ, ಇವು ಜೀವನ ಬೇಡಮ್ಮ, ನನಗೆ ಬದುಕೇ ಸಾಕಾಗಿದೆಯಮ್ಮ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಜಯಮ್ಮ ಅವರು ಅವ್ರನ್ನ ಮಡ್ಲಲ್ಲಿ ಮನಗಿಸ್ಕೊಂಡು ಮಗು ಥರ ಅವರ ತಲೆನ ಸರುತ್ತಾ ಇರ್ತಾರೆ. ಅಜ್ಜಿ ಬರ್ತಾರೆ. ಯಾಕೆ ಮಗಳೇ ಮೊಮ್ಮಗಳೇ ಹಿಂಗೆ ಮಾಡ್ತಾ ಇದೆಯಾ, ಎಲ್ಲ ಆರಾಮಾಗುತ್ತೆ ಬಿಡು, ಯಾಕೆ ಚಿಂತೆ ಮಾಡ್ತೀಯಾ ಅಂತ ಹೇಳ್ತಾರೆ. ಅಮ್ಮ ತಾಳಿ ಕಟ್ಟೋನ ಮೇಲೆ ಪ್ರೀತಿ ಇಲ್ಲ, ಆದರೆ ನನಗೆ ತಾಳಿ ಮೇಲೆ ಪ್ರೀತಿ ಇದೆ. ಗೆಜ್ಜೆ ಬಿಸಾಕು ಅಂತಾರೆ, ಆದರೆ ನನಗೆ ಗೆಜ್ಜೆ ಮೇಲೆ ನನಗೆ ಯಾಕೋ ಸೆಂಟಿಮೆಂಟ್ ಇದೆ ಅಂತ ಹೇಳ್ತಾರೆ. ವೇದ ಅವರು ಹೇಳ್ತಾರೆ ಇದನ್ನು. ಪ್ರೀತಮು ಹೊರದೇಶಕ್ಕೆ ಹೋಗೋಕ್ಕೆ, ಫಾರಿನ್ಗೆ ಹೋಗೋಕ್ಕೆ ಅವರಕ್ಕ ಪಾಸ್ಪೋರ್ಟನ್ನು ಮಾಡಿ ಕಳಿಸ್ಕೊಟ್ಟಿರ್ತಾಳೆ. ಕೊಟ್ಟಾಗ ಪಾಸ್ಪೋರ್ಟ್ ಬಂದಿರುತ್ತೆ, ಅದರಲ್ಲಿ ವೇದನ ಫೋಟೋ ನೋಡ್ತಾ ಇರ್ತಾನೆ. ಅಕ್ಕ ಫೋಟೋ ನೋಡ್ತಾ ಇದ್ದೆ ಅಂತ ಹೇಳ್ತಾನೆ. ಹುಚ್ಚ ಆಗಬೇಡ ಕಣೋ ಅಂತ ಹೇಳ್ತಾನೆ. ನಾನು ಪ್ರೀತಿಲಿ ಹುಚ್ಚ ಆಗ್ಬಿಟ್ಟಿದ್ದೀನಿ ಅಕ್ಕ ಅಂತ ಹೇಳ್ತಾನೆ. ಆಮೇಲೆ ನನಗೆ ಏನು ಮಾಡಬೇಕು ಅಂತ ಗೊತ್ತಕ್ಕ ಅಂತ ಹೇಳ್ತಾನೆ. ನಾನು ಆದರೆ ಒಬ್ಬಳೇ ಬರ್ತಿದ್ದೆ, ಆದರೆ ನಾವು ಆಸ್ಪತ್ರೆಯಲ್ಲಿ ನನ್ನ ನೋಡಿಬಿಟ್ಟಿದ್ದಾಳೆ ವೇದ, ಆದರೆ ವಿಕ್ರಮ್ ಮನೆಯವರು ಎಲ್ಲರೂ ಅಲ್ಲೇ ಇದ್ದಾರೆ ಅಂತ ಹೇಳ್ತಾನೆ. ಅಕ್ಕ ನಾನು ನೋಡ್ಕೊತೀನಿ ಬಿಡಿ, ಒಂದು ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವ್ನು ಪ್ಲ್ಯಾನ್ ಮಾಡಿದ್ದು ಕೋಟೆ ರಾಜನ ಕರೆಸ್ತಾರೆ. ಕೋಟೆ ರಾಜನ ತನ್ನ ಮನೆಗೆ ಕರೆಸ್ತಾನೆ. ಅದರಲ್ಲಿ ಕರೆಸುವಾಗ ಒಂದು ಬಟ್ಲದಲ್ಲಿ ಹೂವು, ಹಣ್ಣು, ಸೀರೆ, ಆಮೇಲೆ ತಾಳಿನೂ ಇರುತ್ತೆ. ಇಲ್ಲಿ ಬಂದು ವಿಕ್ರಮ್ಗೆ ಕೆಣಕ್ತಾ ಇರ್ತಾನೆ ಕೋಟೆ ರಾಜ. ವಿಕ್ರಮ್ ನಿನ್ನ ಹೆಂಡ್ತಿನ ಏನು ಪ್ರೀತಮ್ ಇಟ್ಕೋ ಆ ಥರ ಹೇಳೋಕ್ಕೆ ಬರ್ತಾನೆ. ಅಷ್ಟೊತ್ತಿಗೆ ವಿಕ್ರಮ್ ಅವರು ಮುಷ್ಟಿ ಕಟ್ತಾರೆ. ಅಷ್ಟೊತ್ತಿಗೆ ಅಲ್ಲ ಇರಿಸ್ಕೊಂಡಿದ್ದಾನೆ ಅಂತ, ಅಂದರೆ ಮನೆಯಲ್ಲಿ ಉಳಿಸ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಅವಾಗ ನೋಡು, ನಾನು ಬರ್ತಾ ಇರೋ ಕೋಪಕ್ಕೆ ನೀವು ದೊಡ್ಡವರು ಅಂತ, ನಾನು ವಯಸ್ಸಲ್ಲಿ ದೊಡ್ಡವರು ಅಂತ ಸುಮ್ಮನಿದ್ದೀನಿ ಅಂತ ಹೇಳ್ತಾರೆ. ಅವಾಗ ಹೊಡೆಯೋಕ್ಕಂತ ಹೋಗ್ತಾರೆ. ಅಷ್ಟೊತ್ತಿಗೆ ವೇದ ಅಲ್ಲಿ ಬರ್ತಾಳೆ. ಅವಾಗ ಸುಮ್ಮನಾಗ್ತಾರೆ. ಸುಮ್ಮನಾದಾಗ ಪ್ರೀತಮ್ ಅವರು ಹೇಳ್ತಾರೆ, ನೋಡು ಇವರು ನನಗೆ ಪರಿಚಯದವರು ಅಂತ ಹೇಳ್ತಾರೆ. ಆಗ ಕೋಟೆ ರಾಜ ಹೇಳ್ತಾನೆ, ವಿಕ್ರಮ್ ಮೊದಲು ನನ್ನ ಮನೆ ಕೆಲಸದಲ್ಲಿದ್ದ, ಈಗ ಕೆಲಸ ಬಿಟ್ಟು ಬಂದಿದ್ದಾನೆ, ಮತ್ತೆ ಬಾ ಅಂತ ಕರೆಯೋಕ್ಕೆ ಬಂದಿದ್ದೀನಿ, ನೀ ಆದರೂ ಹೇಳಮ್ಮ ಅಂತ ಹೇಳ್ತಾನೆ. ಅವ್ರವ್ರ ಪರ್ಸ್ನಲ್ಲು ನಾ ಹೇಗೆ ಹೇಳಲಿ ಅಂತ ವೇದ ಹೇಳ್ತಾರೆ. ಆಗ ವಿಕ್ರಮ್ ಅವರು ಹೇಳ್ತಾರೆ, ನೋಡು ಈಗ ಜಾಸ್ತಿ ಮಾತಬೇಡ, ನೀ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾರೆ. ಮುಂದೊಂದು ದಿನ ನೀನು ನನ್ನ ಕಾಲು ಹಿಡ್ಕೊಂಡು ಬರ್ತೀಯಾ ಅಂತ ಹೇಳ್ತು ಹೋಗ್ತಾರೆ. ನನಗೇನು ಮಾಡಬೇಕು ಅಂತ ಗೊತ್ತಿದೆ, ನೀವು ಹೋಗು ಅಂತ ಹೇಳ್ತಾರೆ. ಅವರು ಹೊರಟೋಗ್ತಾರೆ. ವೇದ ಅವರಿಗೆ ವಿಕ್ರಮ್ ಅವರು ಒಂದು ಡೈರಿಯನ್ನು ತೆಗೆದುಕೊಂಡು ಕೊಡ್ತಾರೆ. ಅಲ್ಲಿ ಶೈಲೂನು ಕರೆಸ್ತಾನೆ ಪ್ರೀತಮ್.